ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ದಾನಧರ್ಮಗಳು ಅಥವಾ ಸದಖಾ ಇಸ್ಲಾಂನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಆರಾಧನೆಯಾಗಿದೆ. ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರಕತ್ ದೈವಿಕ ಅನುಗ್ರಹವನ್ನು ಒಡ್ಡುತ್ತದೆ, ಅವನ ಸಂಪತ್ತನ್ನು ವೃದ್ಧಿಗೊಳಿಸುತ್ತದೆ ಮತ್ತು ದುರಂತಗಳಿಂದ ಹಾಗೂ ಅಪಾಯಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಪವಿತ್ರ ಕುರಾನ್ನಲ್ಲಿ ಮತ್ತು ನಬಿಯವರ ಜೀವನಾಚರಣೆಯಲ್ಲಿ ದಾನಧರ್ಮಗಳ ಶಕ್ತಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಒಬ್ಬ ಮಹಿಳೆ ರಸ್ತೆಯಲ್ಲಿ ಒಬ್ಬ ಭಿಕ್ಷುಕನನ್ನು ಕಂಡಾಗ ಅವರು ಹೃದಯಪೂರ್ವಕವಾಗಿ ಸದಖಾವನ್ನು ನೀಡಿ ಮುಂದೆ ನಡೆದರು. ಅವರು ನಡೆಯುತ್ತಿರುವಾಗ ನಿಯಂತ್ರಣವನ್ನು ಕಳೆದುಕೊಂಡ ಒಂದು ವಾಹನವು ಅವರ ಕಡೆಗೆ ಧಾವಿಸಿ ಬಂದಿತು. ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ತೀವ್ರವಾದ ಅಪಘಾತವು ಸಂಭವಿಸಿತು. ಆದರೆ ಆಶ್ಚರ್ಯಕರವಾಗಿ ಆ ಮಹಿಳೆಗೆ ಒಂದು ಗೀರಿಕೆಯೂ ಆಗದೆ ರಕ್ಷಣೆಯಾಯಿತು. ಈ ಘಟನೆಯು ಸದಖಾದ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ದಾನಧರ್ಮಗಳು ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಲ್ಲಾಹನ ಕೋಪದಿಂದ ಹಾಗೂ ದುರಂತಗಳಿಂದ ನಮ್ಮನ್ನು ಕಾಪಾಡುತ್ತವೆ. ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾನಧರ್ಮಗಳಲ್ಲಿ ಅತ್ಯಂತ ಉದಾರಿಯಾಗಿದ್ದರು. ಅವರ ಜೀವನವು ದಾನಧರ್ಮಗಳ ಶ್ರೇಷ್ಠ ಮಾದರಿಯಾಗಿದೆ. ರಂಜಾನ್ ತಿಂಗಳಿನಲ್ಲಿ ಅವರ ಔದಾರ್ಯವು ತನ್ನ ಉತ್ತುಂಗಕ್ಕೆ ತಲುಪುತ್ತಿತ್ತು. ಹದೀಸ್ನಲ್ಲಿ ಹೇಳಲಾಗಿದೆ, ನಬಿಯವರು ರಂಜಾನ್ನಲ್ಲಿ ನಿಯಂತ್ರಣವಿಲ್ಲದೆ ಬೀಸುವ ಗಾಳಿಗಿಂತಲೂ ಉದಾರಿಯಾಗಿದ್ದರು. ಸಹೀಹ್ ಬುಖಾರಿ. ಅವರು ಸಮುದಾಯಕ್ಕೆ ಉಪದೇಶಿಸಿದರು, ಸದಖಾ ಸಂಪತ್ತನ್ನು ಎಂದಿಗೂ ಕಡಿಮೆ ಮಾಡುವುದಿಲ್ಲ, ಅದು ಅದನ್ನು ಕೇವಲ ವೃದ್ಧಿಗೊಳಿಸುತ್ತದೆ. ಸಹೀಹ್ ಮುಸ್ಲಿಂ. ನಬಿಯವರು ಒಮ್ಮೆ ಒಬ್ಬ ಭಿಕ್ಷುಕನಿಗೆ ತಮ್ಮ ಬಳಿ ಇದ್ದ ಎಲ್ಲವನ್ನೂ ನೀಡಿದರೂ ತಮಗೆ ಏನೂ ಉಳಿಸಿಕೊಳ್ಳದೆ. ಇದು ಅವರ ಹೃದಯದ ಪವಿತ್ರತೆಯನ್ನು ಮತ್ತು ದಾನಧರ್ಮದ ಬದ್ಧತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಅಲ್ಲಾಹು ಸುಬ್ಹಾನಹು ವತಾಲ ಪವಿತ್ರ ಕುರ್ಆನ್ನಲ್ಲಿ ದಾನಧರ್ಮಗಳ ಪ್ರತಿಫಲದ ಬಗ್ಗೆ ಸ್ಪಷ್ಟವಾದ ವಾಗ್ದಾನಗಳನ್ನು ನೀಡಿದ್ದಾನೆ. ಸೂರತುಲ್ ಬಕರಾ ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ ಉದಾಹರಣೆ 7 ಕಾಳುಗಳನ್ನು ಉತ್ಪಾದಿಸುವ ಒಂದು ಧಾನ್ಯದಂತಿದೆ. ಪ್ರತಿ ಕಾಳಿನಲ್ಲಿ 100 ಧಾನ್ಯಗಳಿವೆ. ಅಲ್ಲಾಹು ಯಾರಿಗೆ ಬಯಸುತ್ತಾನೋ ಅವರಿಗೆ 2ರಷ್ಟು ನೀಡುತ್ತಾನೆ. ಅಲ್ಲಾಹು ವಿಶಾಲವಾಗಿ ಕೊಡುವವನು, ಎಲ್ಲವನ್ನೂ ತಿಳಿದವನೂ ಆಗಿದ್ದಾನೆ. ಸೂರತು ಸಬಾ ನಿನ್ನ ರಬ್ಬನು ಹೇಳುತ್ತಾನೆ, ನೀನು ಏನನ್ನೇ ಖರ್ಚು ಮಾಡಿದರೂ ಅಲ್ಲಾಹು ಅದಕ್ಕೆ ಪರಿಹಾರವನ್ನು ನೀಡುತ್ತಾನೆ. ಅವನು ಜೀವನೋಪಾಯವನ್ನು ನೀಡುವವರಲ್ಲಿ ಶ್ರೇಷ್ಠನಾಗಿದ್ದಾನೆ. ಈ ವಚನಗಳು ಸ್ಪಷ್ಟವಾಗಿ ತಿಳಿಸುವುದು, ದಾನಧರ್ಮಗಳು ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ನಮಗೆ ಅನುಗ್ರಹಗಳನ್ನು ತಂದುಕೊಡುತ್ತವೆ. ಅಲ್ಲಾಹು ನಮ್ಮ ದಾನಗಳನ್ನು ದುರಂತಗಳಿಂದ ಮತ್ತು ಅಪಾಯಗಳಿಂದ ತಡೆಯುವ ಒಂದು ಗೋಡೆಯಾಗಿ ಮಾಡುತ್ತಾನೆ. ದಾನಧರ್ಮಗಳ ವಿವಿಧ ರೂಪಗಳು. ದಾನಧರ್ಮವು ಕೇವಲ ಹಣವನ್ನು ಮಾತ್ರವಲ್ಲ, ಇತರ ಹಲವು ರೂಪಗಳಲ್ಲಿ ನೀಡಬಹುದು. ಸಂಪತ್ತು, ಬಡವರಿಗೆ ಆಹಾರ, ಬಟ್ಟೆ ಅಥವಾ ಹಣವನ್ನು ನೀಡುವುದು. ಸಮಯ, ಒಬ್ಬರಿಗೆ ಸಹಾಯ ಮಾಡಲು ಅಥವಾ ಅವರಿಗೆ ಬೆಂಬಲ ನೀಡಲು ನಮ್ಮ ಸಮಯವನ್ನು ಖರ್ಚು ಮಾಡುವುದು. ಜ್ಞಾನ, ಇತರರಿಗೆ ಕಲಿಸುವುದು ಅಥವಾ ಜ್ಞಾನವನ್ನು ಹಂಚಿಕೊಳ್ಳುವುದು. ನಗು, ಹದೀಸ್ನ ಪ್ರಕಾರ ಸೌಮ್ಯವಾದ ನಗು ಕೂಡ ಒಂದು ಸದಖಾವಾಗಿದೆ. ದಾನಧರ್ಮಗಳ ಪ್ರಯೋಜನಗಳು. ಅಲ್ಲಾಹನ ರಕ್ಷಣೆ. ದಾನಧರ್ಮಗಳು ಅಪಾಯಗಳಿಂದ ಮತ್ತು ದುರಂತಗಳಿಂದ ನಮ್ಮನ್ನು ಕಾಪಾಡುತ್ತವೆ. ಸಂಪತ್ತಿನ ವೃದ್ಧಿ. ಸದಖಾ ಸಂಪತ್ತನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ಅಲ್ಲಾಹನ ಅನುಗ್ರಹದಿಂದ ಅದನ್ನು ವೃದ್ಧಿಗೊಳಿಸುತ್ತದೆ. ಪಾಪಮೋಚನೆ. ದಾನಧರ್ಮಗಳು ಪಾಪಗಳನ್ನು ಒರೆಸಿ ಹೃದಯವನ್ನು ಶುದ್ಧೀಕರಿಸುತ್ತವೆ. ಪರಲೋಕದ ಪ್ರತಿಫಲ. ದಾನಧರ್ಮಗಳು ಜನ್ನತ್ನಲ್ಲಿ ಉನ್ನತ ಸ್ಥಾನಗಳನ್ನು ಗಳಿಸಿಕೊಡುತ್ತವೆ. ದಾನಧರ್ಮಗಳನ್ನು ವೃದ್ಧಿಗೊಳಿಸುವ ಮಾರ್ಗಗಳು. ನಿಯತ್ ಶುದ್ಧೀಕರಣ. ದಾನವನ್ನು ಕೇವಲ ಅಲ್ಲಾಹನ ಸಂತೃಪ್ತಿಗಾಗಿ ನೀಡುವುದು. ನಿರಂತರ ದಾನ, ಚಿಕ್ಕದೋ ದೊಡ್ಡದೋ ಆಗಿರಲಿ, ದಾನವನ್ನು ರೂಢಿಗೊಳಿಸುವುದು. ರಂಜಾನ್ನಲ್ಲಿ ಒತ್ತು. ಈ ತಿಂಗಳಲ್ಲಿ ದಾನಧರ್ಮಗಳನ್ನು ಹೆಚ್ಚಿಸುವುದು. ಕುಟುಂಬಕ್ಕೆ ಖರ್ಚು. ಸಂಬಂಧಿಕರಿಗೆ ಮತ್ತು ನೆರೆಹೊರೆಯವರಿಗೆ ಸಹಾಯ ಮಾಡುವುದು. ದಾನಧರ್ಮಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೈವಿಕ ಅನುಗ್ರಹವನ್ನು ಮತ್ತು ರಕ್ಷಣೆಯನ್ನು ಒಡ್ಡುತ್ತವೆ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ ಪ್ರತಿಯೊಂದು ಚಿಕ್ಕ ದಾನವೂ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ದೊಡ್ಡ ಪ್ರತಿಫಲವನ್ನು ತಂದುಕೊಡುತ್ತದೆ. ನಬಿಯವರ ಮಾದರಿಯನ್ನು ಅನುಸರಿಸಿ ದಾನಧರ್ಮಗಳಲ್ಲಿ ಔದಾರ್ಯವನ್ನು ತೋರಲು ಮತ್ತು ಅಲ್ಲಾಹನ ಸಂತೃಪ್ತಿಯನ್ನು ಗಳಿಸಲು ನಮಗೆ ತೌಫೀಕ್ ಸಿಗಲಿ. ದುವಾ. ಅಲ್ಲಾಹು ಸುಬ್ಹಾನಹು ವತಾಲ ನಮ್ಮ ಹೃದಯಗಳನ್ನು ದಾನಧರ್ಮಗಳ ಕಡೆಗೆ ಮುನ್ನಡೆಸಲಿ, ನಮ್ಮ ಸಂಪತ್ತನ್ನು ಬರಕತ್ನೊಂದಿಗೆ ವೃದ್ಧಿಗೊಳಿಸಲಿ ಮತ್ತು ನಮ್ಮನ್ನು ಎಲ್ಲ ಆಪತ್ತುಗಳಿಂದ ಕಾಪಾಡಲಿ. ರಬ್ಬನ, ನಮ್ಮ ದಾನಗಳನ್ನು ಸ್ವೀಕರಿಸು. ಆಮೀನ್.